ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಬನಶಂಕರಿ 6 ಸ್ಟೇಜ್ 4th B ಬ್ಲಾಕಲ್ಲಿ ಇರುವಂತಹ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಇದು 20/30 ಬಿಡಿಯ ನಾರ್ತ್ ಗೇಟು, ನಾರ್ತ್ ಮೇನ್ ಡೋರು. ಇದರಲ್ಲಿ ಲಿಫ್ಟ್ ಕೂಡ ಇದೆ. ಇದು ಫ್ರಂಟ್ ಎಲಿವೇಷನ್ನು. ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ರಸ್ತೆ ಬಗ್ಗೆ ಹೇಳ್ಬಿಡ್ತೀನಿ. 30 ಅಡಿ ವೈಡಾಗಿದೆ ರಸ್ತೆ. ಇನ್ನೊಂದು ಲ್ಯಾಂಡ್ ಮಾರ್ಕು ಇಲ್ಲಿ ಕೆಳಗಡೆಯಿಂದನೇ ತೋರಿಸ್ಬಿಡ್ತೀನಿ. ಶೋಭಾ ಅಪಾರ್ಟ್ಮೆಂಟು ಆಪೋಸಿಟೇ ಇರುವಂಥದ್ದು. ಇಲ್ಲಿದ್ದ ವಾಜರಹಳ್ಳಿ ನನಗೆ ಗೊತ್ತಿರೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟ್ರು ಬರಬಹುದು. ರಸ್ತೆ ಕೂಡ ಎಲ್ಲ ವೈಡಾಗಿದೆ. ನಾರ್ತ್ ಫೇಸ್ ಮೇನ್ ಡೋರು, ನಾರ್ತ್ ಫೇಸ್ ಗೇಟು. ಇದು ಫ್ರಂಟ್ ಎಲಿವೇಷನ್ನು. ಲಿಫ್ಟ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯ್ತು ಮನೆ ನೋಡಿ. ಹೈ ಫಾಲ್ ಸೀಲಿಂಗಿಂದು ಚೆನ್ನಾಗಿದೆ. ಇದು ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈನಿಂಗು. ಮನೆ ಹೆಸರೆಲ್ಲ ಬರ್ಕೊಳ್ಳೋದಕ್ಕೆ CNC ಕಟಿಂಗಲ್ಲಿ ಮಾಡಿರುವಂತಹ MS ಗೇಟು ವಿತ್ ಫ್ರಂಟ್ ಮ್ಯಾಕ್ಸ್ ಅಟ್ಯಾಚ್ ಆಗಿದೆ ನೋಡಿ. ಇದು ನಾರ್ತ್ ಫೇಸು. ಇಲ್ಲಿ ನಿಮಗೆ SS ರಿಲಿಂಗ್ ಸಮೇತ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. 12 mm CNC ಕಟಿಂಗು ವೆಂಟಿಲೇಷನ್ಗೆ. ಬಾಲ್ಕನಿಗಳೆಲ್ಲ ಇದೆ. ಉಳಿದಿದ್ದೆಲ್ಲ ನಿಮಗೆ ಸ್ಟ್ರಕ್ಚರ್ ಪೆಂಡಿಂಗಲ್ಲಿ ಕವರ್ ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ, ನನಗೆ ಕಾಲ್ ಮಾಡೋ ಬದಲು ಮನೆ ಓನರ್ ನಂಬರ್ ತೋರಿಸ್ತಾ ಇದ್ದೀನಿ, ಅವ್ರಿಗೆ ಕಾಲ್ ಮಾಡಿ ಮಾತಾಡ್ಬೋದು. ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಾದ್ರೆ ಮಾತಾಡ್ಬೋದು. ಮನೆ ಪ್ರೈಸ್ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸ್ಟಾರ್ಟಿಂಗೇ ಹೇಳ್ಬಿಟ್ರೆ ನಿಮ್ಮ ಬಜೆಟಲ್ಲಿ ಇಲ್ಲ ಅಂತ ಹೋಗ್ಬಿಡ್ತೀರ. ಅದಕ್ಕೆ ಮನೆ ಆದರೂ ನೋಡಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಎಂಡಲ್ಲಿ ಪ್ರೈಸ್ ಹೇಳಿರ್ತೀನಿ. ಗೆಳೆಯರೆ, ಇದು ಒಂದು ಪಾರ್ಕಿಂಗ್ ಲೇಔಟು. ನಮಗೆ 2 ಕಾರ್ ನಿಂತ್ಕೊಳ್ಳೋ ಥರ ಪಾರ್ಕಿಂಗ್ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. 2 ವೀಲರ್ಗಳು ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ನೋಡಿ, ಇಲ್ಲಿ ಬೋರ್ವೆಲ್ ಇದೆ, ಸಂಪ್ ಇದೆ. ಒಳ್ಳೆ ನೀರು ಬರ್ತಾಯಿದೆ ಬೋರ್ವೆಲ್ಲಲ್ಲಿ. 8,500 ಲೀಟರ್ ಇರುವಂತಹ ಸಂಪ್ ಇದೆ. ಇಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಕಾವೇರಿ ಪಾಯಿಂಟ್ನ ಕೊಟ್ಟಿದ್ದಾರೆ. ಯಾರು ಮನೆ ತೊಗೊತಾರೋ ಅವರು ಕಾವೇರಿ ಮೀಟರ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. EV ವೆಹಿಕಲ್ಸ್ಗಳೆಲ್ಲ ಇದ್ದರೆ ಸರ್ಕ್ಯೂಟ್ಗಳೆಲ್ಲ ಕೊಟ್ಟಿದ್ದಾರೆ. ಸುತ್ತ ನೀವು ಇಟ್ಕೋಬೋದು. ಮತ್ತು 3 ನಲ್ಲಿ ಪಾಯಿಂಟ್ಗಳಿದೆ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಆ ಟಾಯ್ಲೆಟ್ ವಾಲ್ಗೆ ಅಟ್ಯಾಚ್ ಆಗಿ ಎಲೆಕ್ಟ್ರಿಕ್ ಮೀಟರ್ ಆ ಕಡೆಯಿಂದ ಮಾಡ್ಕೊಡ್ತೀನಿ ನೋಡಿ. ಇದು ಒಂದು ಲಿಫ್ಟು. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ 2x4 ವೆಟ್ರಿಫೈಡ್ ಟೈಲ್ಸು 7 ಫೀಟ್ವರೆಗೂ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಎಲ್ಲ PVC ರ್ಯಾಫ್ಟರ್ ಇನ್ಸ್ಟಾಲ್ ಮಾಡಿದ್ದಾರೆ. ಗ್ಯಾಸ್ 2 ಸಿಲಿಂಡರ್ನ ಇಟ್ಕೋಬೋದು ಅಥವಾ 3 ಇಟ್ಕೋಬೋದು, ದೊಡ್ಡದಾಗಿದೆ. ಇನ್ ಕೇಸ್ ಫ್ಯೂಚರಲ್ಲಿ ನೀವು ರೂಮ್ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ನೋಡಿ, ಒಂದು ಭೀಮ್ ಬಿಟ್ಟಿದ್ದಾರೆ. ಗೋಡೆ ಕಟ್ಕೊಂಡ್ರೆ ಇದು ಒಂದು ರೂಮ್ ಥರ ಮಾಡ್ಕೋಬೋದು. ಆಫೀಸ್ ರೂಮ್ ಏನಾದರೂ ರೆಂಟ್ ಪರ್ಪಸ್ ಥರ ಮಾಡ್ಕೋಬೋದು. ಆಫ್ಟರ್ ರಿಜಿಸ್ಟ್ರೇಷನ್ ಇದೆ ಇದೆಲ್ಲ. ನಿಮಗೆ UPS ಪಾಯಿಂಟು ಅಲ್ಲಿ ಸ್ಟೋರೇಜ್ ಕೆಳಗಡೆ, ಸ್ಟೇರ್ಕೇಸ್ ಕೆಳಗಡೆ ಇದು ಎಲೆಕ್ಟ್ರಿಕ್ ಮೀಟರು. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಈ ಮನೆಯ ಡೀಟೇಲ್ಸ್. ಲಿಫ್ಟ್ ಬೇಕ್ರಿ, ಇತ್ತೀಚಿನ ದಿನಗಳಲ್ಲಿ ಲಿಫ್ಟ್ ಬೇಕು ನೋಡಿ. ಲೆಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ ಸ್ಟೇರ್ಕೇಸಿಗೆ. 304 ಗೇಜ್ SS ರೇಲಿಂಗ್ಸು ಜಿಂದಾಲ್ದು. ಅದಕ್ಕೆ ಟೀಕುಡ್ ಪಿಲ್ಲರು. ಮತ್ತು ನೋಡಿ, ವಾಲ್ ಕ್ಲೈನಿಂಗು 2x4 ವೆಟ್ರಿಫೈಡ್ ಟೈಲ್ಸು. ಅದಕ್ಕೆ ಸೆನ್ಸರ್ ಲೈಟು ಅಟ್ಯಾಚ್ಮೆಂಟು. ಸ್ಲಿಪ್ಪರ್ನ ಇಲ್ಲೇ ಬಿಟ್ಟು ಮೇಲ್ಗಡೆ ಹೋಗಿ ಪಕ್ಕ ವಾಯುಮೂಲ್ಯದಲ್ಲಿ ಬಂದಿರುವಂತಹ ಸ್ಟೇರ್ಕೇಸ್. ಇದು ವಾಸ್ತು ಪ್ರಕಾರ ಇದೇ ಮೇನ್ ಬೇಕಾಗಿರೋದು. ಚೆನ್ನಾಗಿ ಬಂದಿದೆ ನೋಡಿ. ಇದು CNC ಕೆಟ್ಟು ಹೊರಗಡೆಯಿಂದ ತೋರಿಸಿದ್ನಲ್ಲ ವೆಂಟಿಲೇಷನ್ಗೆ. ಇಲ್ಲಿ ಈ ಥರ ನೋಡಲಿಕ್ಕೆ ಸಿಗುತ್ತೆ. ಸೋಫಾ ಎಲ್ಲ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮೇಲ್ಗಡೆ ಹ್ಯಾಂಡ್ ಗ್ರಾವರ್ ಎಲ್ಲ ಕೊಟ್ಟಿದ್ದಾರೆ. ವರಾಂಡ ನೋಡಿ, ನಿಮಗೆ ಒಂದು 4.5 ಅಡಿ 5 ಅಡಿ ಇರ್ಬೋದು. ಉದ್ದ ಒಂದು 15 ಅಡಿ ಇರ್ಬೋದು. ಟಫ್ ಆ್ಯಂಡ್ ಗ್ಲಾಸು 12 mm 4.5 ಅಡಿ ಹೈಟ್ ಆಗಿದೆ. ಮಕ್ಕಳೆಲ್ಲ ಬಂದು ನಿಂತ್ಕೊಂಡ್ರು ಪ್ರಾಬ್ಲಮ್ ಏನೂ ಆಗೋಲ್ಲ. PVC ಫಾಲ್ ಸೀಲಿಂಗು, ಸ್ಪಾಟ್ಲೈಟು. ಈ ಶೋಭಾ ಅಪಾರ್ಟ್ಮೆಂಟ್ ಆಪೋಸಿಟೇ ಈ ಮನೆ ಇದೆ. ಕ್ಯಾಮ್ರಾ ಪ್ರೊವಿಷನ್ ಎಲ್ಲ ಕೊಟ್ಟಿದ್ದಾರೆ. ಮ್ಯಾಟ್ ಫಿನಿಶಿಂಗ್, ವೆಟ್ರಿಫೈಡ್ ಟೈಲ್ಸ್, ವಾಲ್ ಕ್ಲೈಡಿಂಗು. ಸರಿನಾ? ಈಗ ನಮಗೆ ಮೇನ್ ಡೋರು ನಾರ್ತ್ ಫೇಸ್, ನಂದಿ ಬಾಗಿಲು. ಇನ್ನು PU ಪಾಲಿಶ್ ಇದೆ. ಹ್ಯಾಂಡಲ್ ಒಂದು ಪೆಂಡಿಂಗ್ ಇದೆ. ಓಕೆ ನೋಡಿ, ಈಗ ಇದು ಹಾಲು. 8 ಇಂಚಸ್ ವಾಸ್ಕಲ್ಲು. ಫ್ಲೋರಿಂಗ್ ಬಂದು ಗ್ರ್ಯಾನೈಟು. ಒಂದು ವಾರ್ಮ್ ವೆಲ್ಕಮ್ ಬೋರ್ಡ್ ಕೊಟ್ಟಿದ್ದಾರೆ. ಬರ್ತಾ ಇದ್ದಂಗೆ ನಮ್ಮ ಆಪೋಸಿಟ್ ಅಂತ ಅದು ಕಾಣಿಸ್ತಾ ಇರೋದು. ಹಾಗೆ ಪ್ಯಾನ್ ಮಾಡಿದರೆ
ಇಲ್ಲಿ ಟಿ ವಿ ಯೂನಿಟ್ಟು, ಆ ಟಿ ವಿ ಯೂನಿಟ್ ಹಿಂದ್ಗಡೆ ಸ್ಟೇರ್ ಕೇಸು ಮತ್ತು ಲಿಫ್ಟ್ ಪ್ರಾವಿಷನು, ವೆಲ್ಕಮ್ ಬೋರ್ಡು. ಹಾಗೆ ಈ ಕೆಳಗಡೆಯಿಂದ ಮೇಲ್ಗಡೆ ತಲೆ ಮಾಡಿ ನೋಡಿದರೆ ಹೈಫಾಲ್ ಸೀಲಿಂಗು ವಿತ್ತು ಝುಮ್ಮರ್. ನಾನು ಕೆಳಗಡೆಯಿಂದ ಮೇಲೆ ತೋರಿಸಿದರೆ ಅಷ್ಟು ಮಜಾ ಬರೋಲ್ಲ, ಮೇಲಿಂದ ಕೆಳಗಡೆ ತೋರಿಸಿದರೆ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಮನೆ. ನೋಡಿ ಎಂಟ್ರಿ ಅದೇ, ಅದು 8x8 ಇರುವಂತಹ ಬಿಗ್ ವಿಂಡೋ. ನಾರ್ತ್ ಫೇಸಿಂದ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಯಾವಾಗಲೂ ಡೋರ್ ಕ್ಲೋಸ್ ಮಾಡಿಕೊಂಡು ಕೂಡ ಒಂದು ಓಪನ್ ಮಾಡಿದರೆ ವಿಂಡೋ ಸಿಕ್ಕಾಪಟ್ಟೆ ಗಾಳಿ ಬೆಳಕು ಬರುತ್ತೆ. ವಾಲ್ ಕ್ಲೈನಿಂಗ್ ಎಲ್ಲ ಇಂಟೀರಿಯರ್ ವರ್ಕ್ ಮಾಡಿಸಿದ್ದಾರೆ ಇವರು. ಟಿ ವಿ ಕ್ಯಾಬಿನೆಟ್ ಅಲ್ಲಿದೆ. ನಾವು ಆ ಟಿ ವಿ ಕ್ಯಾಬಿನೆಟ್ನಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಎಲ್ ಶೇಪಲ್ಲಿ ಸೋಫಾನ ಹೇಗೆ ಬೇಕಾದ್ರೂ ಇಟ್ಕೋಬೋದು. ದೊಡ್ಡದಾಗಿ ನೋಡ್ತಾ ಇದ್ದೀರಾ, ಅದು ಫಾಲ್ ಸೀಲಿಂಗ್ ಮೇಲ್ಗಡೆ. ಹಾಗೆ ಇಂಟೀರಿಯರ್ ವರ್ಕ್ ಆ್ಯಂಡ್ ಪಿ ಒ ಪಿದಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಸರಿನಾ? ಒಂದು ಕ್ಲಿಯರಿಟಿ ಬಂತು ಹಾಲಿಂದ ಹೇಗಿದೆ ಅಂತ. ನಾನು ನಿಮಗೆ ಆದರೂ ಕೂಡ ಅಲ್ಲಿ ನಿಂತ್ಕೊಂಡು ಈ ಕಡೆ ಒಂದು ಸಲ ಕವರ್ ಮಾಡಿ ತೋರಿಸ್ತೀನಿ. ಜಸ್ಟ್ ಕ್ಲಿಯರಿಟಿ ನೋಡಿ, ಈ ಥರ ಇದೆ ಟ್ರೆಂಡ್. ಈಗ ಇದು ಹೈ ಫಾಲ್ ಸೀಲಿಂಗು 30-40ದಲ್ಲಿ ಮಾತ್ರ ಕಟ್ಟೋಕ್ಕಲ್ಲ, 20-30ದಲ್ಲೂ ಕೂಡ ಕಟ್ಬೋದು ಅನ್ನೋಕ್ಕೆ ಸಾಕ್ಷಿ ಇದು. ಚೆನ್ನಾಗಿ ಬರ್ತಾಯಿದೆ. ಈಗ ನೆಕ್ಸ್ಟ್ ಮೂವ್ ಆಗೋಣ. ಹಾಲ್ ಕವರ್ ಆಯಿತು ಎಲ್ಲ. ಗೆಳೆಯರೆ, ಅಡುಗೆ ಮನೆ ಹೋಗೋಕ್ಕಿಂತ ಮುಂಚೆ ಸೇಮ್ ಆರ್ಚ್ ಮಾಡಿಕೊಟ್ಟಿದ್ದಾರೆ. ಹಿಚ್ಚಿಂಗ್ ಗ್ಲಾಸು ಇರುವಂಥದ್ದು. ನನ್ನ ಎಡಭಾಗದಲ್ಲಿ ಇರೋದು ಫಸ್ಟ್ ಪೋಸ್ಟ್ ಕವರ್ ಮಾಡ್ತೀನಿ. ಇದೊಂದು ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಅದು ಕ್ವಾಡ್ಸ್ ಆಗಿರುತ್ತೆ. ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಅಕ್ರಾಲಿಕ್ ಲ್ಯಾಮಿನೇಷನ್. ಓಕೆ. ಇನ್ಬಿಲ್ಟ್ ವಾಟರ್ ಪ್ಯೂರಿಫೈ, ಅಲ್ಲಿ ಚಿಮ್ನಿ ಪಾಯಿಂಟು, ಇಲ್ಲಿ ಗ್ಯಾಸ್ ಪ್ರಾವಿಷನ್ನು. ಓವರ್ ಹೆಡ್ ವಾರ್ಡ್ರೂಬರ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಕೂಲಾಗಿ ಪಿ ಒ ಪಿ ಫಾಲ್ ಸೀಲಿಂಗ್ ವಿತ್ತು ಪ್ರೊಫೈಲ್ ಲೈಟು. ಇಲ್ಲಿ ಪ್ಯಾಂಟ್ರಿ ಯೂನಿಟ್ ಇದೆ. ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪಾಯಿಂಟ್ ಎಲ್ಲ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇದೊಂದು ಅಡುಗೆ ಮನೆ ಆಯಿತು. ಈ ಅಡುಗೆ ಮನೆಯಲ್ಲಿ ಪಕ್ಕದಲ್ಲಿ ಒಂದು ಯುಟಿಲಿಟಿ ಹ್ಯಾಂಡ್ ವಾಶ್ ಏರಿಯಾ ಎಲ್ಲ ಇದೆ. MS ರೇಲಿಂಗ್ ಸೇಫ್ಟಿಗೋಸ್ಕರ ಒಂದು ಕಾಮನ್ ಟಾಯ್ಲೆಟು, ಡಿಶ್ ವಾಷರ್ ಎಲ್ಲ ಬೇಕಾದ್ರೆ ಇಟ್ಕೋಬೋದು. ಆ ಥರ ಮಾಡಿ ಕೊಟ್ಟಿದ್ದಾರೆ. ಇದೊಂದು ಅಡುಗೆ ಮನೆಯ ಲುಕ್ ಆಯಿತು. ಈಗ ಈ ಪೊಸಿಷನಿಂದ ನಿಮ್ಗೆ ಆ ಕಡೆ ತೋರಿಸ್ತೀನಿ ನೋಡಿ. ಡೈನಿಂಗ್ ಹಾಲ್ ಏರಿಯಾ. ನೀವು ಒಂದು ಊಟದ ಟೇಬಲ್ ಇಲ್ಲಿ ಇಟ್ಕೋಬೋದು. 4ರಿಂದ 6 ಸೀಟ್ ಇರುವಂಥದ್ದು ಟೇಬಲ್ ಬೇಕಾದ್ರೆ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಹಾಗೆ ಮಿಕ್ಸರು, ಓವನು ಏನಾದ್ರು ಇದ್ದರೆ ಇಟ್ಕೊಳ್ಳೋದಕ್ಕಂತಲೇ ಇಲ್ಲೊಂದು ಸ್ಲ್ಯಾಬ್ ಹಾಕ್ಕೊಟ್ಟಿದ್ದಾರೆ. ಸ್ಟೋರೇಜ್ ಎಲ್ಲ ಬೇಕಾದ್ರೆ ಮಾಡ್ಬೋದು ವಿತ್ ಪ್ಯಾಂಟ್ರಿ ಯೂನಿಟು. ದಿಸ್ ಈಸ್ ಡೈನಿಂಗ್ ಹಾಲ್ ಏರಿಯಾ. ಅದ್ರ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ನೋಡಿ. ಪೂಜಾ ರೂಮ್ ಎದುರುಗಡೆನೂ ಒಂದು 4 ಜನ ಕೂತ್ಕೊಳ್ಳೋ ಥರ ಮಾಡಿಕೊಟ್ಟಿದ್ದಾರೆ. ಪೂಜೆ ಮಾಡೋದಕ್ಕೆ ಸ್ಪೇಷಿಯಸ್ ಜಾಗ. ಡೋರು, ಹಿಚ್ಚಿಂಗ್ ಗ್ಲಾಸು, ಒಬ್ಬರು ಕೂತ್ಕೋಬೋದು. ಹಿರಿಯರು ಒಬ್ಬರು ಕೂತ್ಕೊಂಡು ಪಕ್ಕದಲ್ಲಿ ಒಂದು ಮಗುನ ಕೂರಿಸ್ಕೊಳ್ಳೋಷ್ಟು ಜಾಗ ಮಾಡಿಕೊಟ್ಟಿದ್ದಾರೆ. ದೊಡ್ಡದಾಗಿದೆ. ಫೋಟೋ ಎಲ್ಲ ಇಡೋದಕ್ಕೆ ಸ್ಲ್ಯಾಬು, ಪೂಜೆ ಸಾಮಗ್ರಿ ಎಲ್ಲ ಇಡೋದಕ್ಕೆ ಸ್ಟೋರೇಜು. 2x4 ವೆಟ್ರಿಫೈಡ್ ಟೈಲ್ಸ್, ವಾಲ್ ಕ್ಲೈನಿಂಗು, ಗೋಲ್ಡನ್ ಬಾರ್ಡರು, ಹಿಚ್ಚಿಂಗ್ ಗ್ಲಾಸ್, ಫಾಲ್ ಸೀಲಿಂಗು. ಅದ್ಭುತ, ಚೆನ್ನಾಗಿ ಬಂದಿದೆ. ಇದೇ ಇಷ್ಟು ಈ ಫ್ಲೋರಲ್ಲಿ ಇರುವಂಥದ್ದು. ಪಿ ಒ ಪಿ ಚೆನ್ನಾಗಿ ಬಂದಿದೆ ಇದು. ಗೆಳೆಯರೆ, ನೋಡಾಯ್ತಲ್ಲ ಅಡುಗೆ ಮನೆಯಿಂದ ಹಾಲು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ರೈಟ್. ಈಗ ನಾನು ನೆಕ್ಸ್ಟ್ ಫ್ಲೋರು ಬೆಡ್ರೂಮ್ ಇರೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ಟೋಟಲ್ 3 ಬೆಡ್ರೂಮ್ ಬರುತ್ತೆ. ರಿಮೋಟ್ ಇದೆ. ಅದು ಮಲ್ಟಿಪರ್ಪಸ್ ಕಲರ್ ಟ್ಯೂನಿಂಗು. ಅದು ಬ್ಲೂ ಏನು ಕಾಣಿಸ್ತಿದೆಯಲ್ಲ, ನಿಮಗೆ ಯಾವ ಕಲರ್ ಬೇಕೋ ಆ ಕಲರು ಟ್ಯೂನ್ ಮಾಡ್ಕೋಬೋದು. ಈಗ ಟಿ ವಿ ಪಕ್ಕದಲ್ಲಿರುವಂಥ ಸ್ಟೇರ್ಕೇಸಿಂದ ಮೇಲ್ಗಡೆ ಹೋಗ್ತಾಯಿದ್ದೀನಿ. ನಿಮಗೆ 3 ಅಡಿ ವೈಡ್ ಸ್ಟೇರ್ಕೇಸ್ ಸಿಗುತ್ತೆ. ಸೆನ್ಸರ್ ಲೈಟ್ ಎಲ್ಲ. ಇಲ್ಲೂ ಕೂಡ ಒಂದು ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ SS-ದು. ವೆಂಟಿಲೇಷನ್ಗೆ 3x5 ಇರುವಂಥ ಬಿಗ್ ವಿಂಡೋ ಬರುತ್ತೆ. ಸ್ಟೇರ್ಕೇಸ್ ಫುಲ್ ಬೆಳಕು ಬರುತ್ತೆ. ಸಿಕ್ಕಾಪಟ್ಟೆ ಬೆಳಕು. ಜಸ್ಟ್ ಒಂದು ವಿಂಡೋ ಇಟ್ಟಿರೋದ್ರಿಂದ ನೋಡಿ. ಇದು ಹೈ ಫಾಲ್ ಸೀಲಿಂಗ್ ಲುಕ್ಕು ಗೆಳೆಯರೆ. ವಾವ್. ಸಿಟ್ಔಟ್ ನೀವು ಹೇಗೆ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ಕೂಡ ಸೋಫಾ ಎಲ್ಲ ಇಟ್ಕೋಬೋದು ನೋಡಿ. ಒಂದು ವರ್ಕ್ ಫ್ರಮ್ ಹೋಮು ಅಟ್ಮಾಸ್ಫಿಯರ್ ಸೂಪರಾಗಿ ಬರುತ್ತೆ.
ಟಫನ್ ಗ್ಲಾಸು 4 ಅಡಿ ಹೈಟ್ ಆಗಿದೆ. ಪಿ ಯು ಪಾಲಿಶ್ ಪೆಂಡಿಂಗ್ ಇದೆ, ಅದಕ್ಕೆ ಮಾಡಿಕೊಡ್ತಾರೆ. ಹಾಗೆ ಕಾಮನ್ ಬಾಲ್ಕನಿ ಇದೆ. ಝೂಮರು ಶಾಂಗ್ಲಿಯರ್ ಅಂತ ಹೇಳ್ಬೋದು. PVC ರ್ಯಾಪ್ಟರ್ ಆ್ಯಂಡ್ POP ಫಾಲ್ಸ್ ಸೀಲಿಂಗು ಮಾಡಿಕೊಟ್ಟಿದ್ದಾರೆ. ಇದೊಂದು ಹೈ ಫಾಲ್ ಸೀಲಿಂಗ್ ಮನೆ. ವಾಹ್, ಸಕಾಲ ಕಾಣಿಸ್ತಾ ಇದೆ ಇಲ್ಲಿದ್ದ ನೋಡಿ. ಸ್ಟೇರ್ಕೇಸಿಂದನೂ ಬರ್ಬೋದು, ಲಿಫ್ಟಿಂದನೂ ಬರ್ಬೋದು. ಲಿಫ್ಟ್ ನಮಗೆ ಇಲ್ಲಿ ಸಿಗುತ್ತೆ. ಇದು ಕಾಮನ್ ಬಾಲ್ಕನಿ, ಮಾಸ್ಟರ್ ಬೆಡ್ರೂಮು ಅಲ್ಲಿದೆ. ನಾನು ನಿಮಗೆ ಫಸ್ಟ್ ಬಾಲ್ಕನಿ ತೋರಿಸ್ಬಿಡ್ತೀನಿ. ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಡೋರ್ಗಳು ಪೆಂಡಿಂಗ್ ಇದೆ, ಹಾಕ್ಕೊಡ್ತಾರೆ ನೋಡಿ. ಈ ಲೊಕೇಶನ್ ನೋಡಿ ಹೇಗಿದೆ. ಬಿಲ್ಡಿಂಗು ಶೋಭಾ ಆಪೋಸಿಟ್ಟೆ. 4 ಚೇರ್ಗಳು ಹಾಕ್ಕೊಂಡು ಹೊರಗಡೆ ಕೂತ್ಕೋಬೋದು. ವಾಲ್ ಕ್ಲೈಂಡಿಂಗ್ ಎಲ್ಲ 2x4 2 ಟೈಲ್ಸು, ಮ್ಯಾಟ್ ಫಿನಿಶಿಂಗು, PVC ಫಾಲ್ ಸೀಲಿಂಗು. ಅದ್ಭುತ. ಓಕೆ, ಎಲ್ಲ ಸ್ಪೇಷಿಯಸ್ ಜಾಗ ಬಂದಿದೆ, ವೆಲ್ ಪ್ಲ್ಯಾನ್. ಈಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ಮಾಸ್ಟರ್ ಬೆಡ್ರೂಮ್ಗೆ ಗ್ರಾನೈಟು. ಓಕೆ, ಈ ಥರ ಇದೆ. ವೆಂಟಿಲೇಷನ್ಗೆ ಆಪೋಸಿಟ್ ವಿಂಡೋ ಬರುತ್ತೆ. ಓಪನ್ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟು. ಈ ಕಡೆ ಇದೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಅಲ್ಲ, ಸಾರಿ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇಲ್ಲಿದೆ. ಇಲ್ಲೂ ಕೂಡ ಸ್ಟೋರೇಜ್ಗೆ ಮಾಡಿಕೊಟ್ಟಿರೋದು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್, ಕೆಳಗಡೆ ಡ್ರಾಯರು. ಇಲ್ಲಿ ಹೈಡ್ರಾಲಿಕ್ ಲಿಫ್ಟ್ ಇರುವಂತಹ ಒಂದು ಕಿಂಗ್ ಸೈಜ್ ಕಾಟು. ಇಂಟೀರಿಯರ್ ವರ್ಕು ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಮಾಸ್ಟರ್ ಬೆಡ್ರೂಮ್. TV ಕ್ಯಾಬಿನೆಟು, ಸ್ಟೋರೇಜು ಮತ್ತು ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟು. ಇದ್ರ ಹಿಂದ್ಗಡೆ ಬಾತ್ರೂಮ್. ಫಿಟ್ಟಿಂಗ್ ಆಲ್ರೆಡಿ ಎಲ್ಲ ಆಗೋಗಿದೆ. ಜಾಗ ಫಿಟ್ಟಿಂಗಿಗೆ ಕೊಟ್ಟಿದೆ. ವಾಲ್ ಮೌಂಟ್ ಕಮಾಡು, 2x4 2 ಟಾಪ್ ಟು ಬಾಟಮ್ಮು. ಸೀಲಿಂಗಲ್ಲಿ ನಿಮಗೆ ಶವರ್ ಪಾಯಿಂಟು, ಜಾಗ್ವಾರ್. ಓಕೆ, ನೋಡಿದ್ದೀರಾ? ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ಸೂಪರ್. ನಮ್ಗೆ ಇಷ್ಟ ಆದ್ರೂ ನಿಮ್ಗೆ ಇಷ್ಟ ಆಗಬೇಕು. ಒಂದು ಸಲ ಮನೆಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ಫ್ಲೋರ್ನ ಕವರ್ ಮಾಡ್ತಾಯಿದ್ದೀನಿ ಈಗ. ಆ್ಯಸ್ ಇಟ್ ಈಸ್ ಸ್ಟೇರ್ಕೇಸ್ ಕಂಟಿನ್ಯೂ ಆಗುತ್ತೆ ವಿತ್ ಸೆನ್ಸರ್ ಲೈಟು. 3 ಅಡಿ ವೈಡ್ ಆಗಿದೆ, SS ರಿಲಿಂಗ್ಸ್ ಸಮೇತ. ವೆಂಟಿಲೇಷನ್ಗೆ ಇಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ನಮಗೆ 2 ಬೆಡ್ರೂಮ್ ಮಾಡಿಕೊಟ್ಟಿದ್ದಾರೆ. ಇದು ಹಾಗೆ ಇನ್ಬಿಲ್ಟ್ ಸ್ಟೇರ್ಕೇಸು ಕಂಟಿನ್ಯೂ ಆಗುತ್ತೆ. ಇಲ್ಲಿ 2 ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ. ಇದು ಕಾಮನ್ ಬೆಡ್ರೂಮು, ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಸೆಕೆಂಡ್ ಮಾಸ್ಟರ್ ಬೆಡ್ರೂಮು 2 ಮಧ್ಯದಲ್ಲಿ ಒಂದು ಲಿಫ್ಟು. ಓಕೆ, ಕ್ಲಿಯರ್ ಆಯಿತಾ? ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಟ್ಬಿಡ್ತೀನಿ ಫಸ್ಟು. ನೋಡಿ, ಫ್ಲೋರಿಂಗ್ ಗ್ರಾನೈಟ್ ಅದೇ ಇದೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಸ್ಟೋರೇಜು, ಕೆಳಗಡೆ ಡ್ರಾಯರು. POP ಫಾಲ್ ಸೀಲಿಂಗ್ ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ. ಮತ್ತು ಕಿಂಗ್ ಸೈಜ್ ಕಾಟು, ಹೈಡ್ರಾಲಿಕ್ ಲಿಫ್ಟ್ ಇದೆ. ಇಂಟೀರಿಯರ್ ವರ್ಕೆಲ್ಲ ನಿಮಗೆ ವಾಲ್ ಕ್ಲಾಡಿಂಗ್ ಮಾಡಿಕೊಟ್ಟಿದ್ದಾರೆ. ಪರ್ಫೆಕ್ಟ್ ಆಗಿದೆ. ಡ್ರೆಸ್ಸಿಂಗ್ ಕ್ಯಾಬಿನೆಟು, TV ಯೂನಿಟು, ಅದ್ರ ಹಿಂದ್ಗಡೆ ಬಾತ್ರೂಮ್. ವಾಲ್ ಮಾಡ್ಕೊಂಬೋದು ಮತ್ತು ಜಾಗ್ವಾರ್ ಫಿಟ್ಟಿಂಗು. ಎರಡು ಬೆಡ್ರೂಮ್ ಆಯಿತು. ಈಗ ಥರ್ಡ್ ಒನ್ ತೋರಿಸ್ತೀನಿ. ಪ್ರೈಮ್ ಲೊಕೇಶನ್ ರೀ, ಬೇರೇನಿಲ್ಲ, ಹೆವಿ ಲೊಕೇಶನ್ ಇದು. ಇದೊಂದು ಕಾಮನ್ ಬೆಡ್ರೂಮ್, 3ನೇ ಬೆಡ್ರೂಮು. ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಜಾಗ ಇದೆ. ಬಿಗ್ ವಿಂಡೋ ಬಂದಿದೆ ರಸ್ತೆ ಸೈಡ್ ಇರೋದ್ರಿಂದ. ಮತ್ತು
ಡ್ರೆಸ್ಸಿಂಗ್ ಕ್ಯಾಬಿನೆಟು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು, POP ಫಾಲ್ ಸೀಲಿಂಗು, ಮಲ್ಟಿ ಕಲರ್ ಫಂಕ್ಷನ್, ರಿಮೋಟ್ ಇದೆ, ಯಾವ ಕಲರ್ ಬೇಕಾ ಕಲರ್ ಚೇಂಜ್ ಮಾಡ್ಕೋಬೋದು. ಈ ಥರ ಇದೆ ಬೆಡ್ರೂಮು. ಇದಕ್ಕೆ ಅಟ್ಯಾಚ್ ಆಗಿ ಬಾತ್ರೂಮ್. ಓಕೆ, ಟೋಟಲ್ ಬಾತ್ರೂಮ್ಗಳು ಪಾರ್ಕಿಂಗಲ್ಲಿ ಇನ್ಕ್ಲೂಡಿಂಗ್ ಮಾಡಿಕೊಂಡ್ರೆ 5 ಇದ್ದಾವೆ, ಬೆಡ್ರೂಮ್ಗಳು 3 ಇದ್ದಾವೆ. ಸರಿ, ಹಾಗಾದರೆ ನೆಕ್ಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸ್ಕೈಲೈಟ್ ಹಾಕಿದ್ದೀವಿ, ಹಾಗಾಗಿ ನ್ಯಾಚುರಲ್ ಲೈಟ್ ತುಂಬ ಒಳಗಡೆ ಬರುತ್ತೆ. ಇದೇ ಮೇನ್ ಬೇಕಾಗಿರೋದು. ಖರ್ಚು ಮಾಡಿದ್ದಾರೆ, ವರ್ತ್ ಇದೆ. ಲ್ಯಾಂಡ್ ವ್ಯಾಲ್ಯೂ ಇಲ್ಲಿ ತುಂಬ ಜಾಸ್ತಿ ಇದೆ, ಹಾಗಾಗಿ ತುಂಬ ಚೆನ್ನಾಗಿದೆ. ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೆಟ್ರೋ ಸ್ಟೇಷನ್ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. MS ಡೋರ್ ಕೊಟ್ಟಿದ್ದಾರೆ. ಇದು ಕೆಲವರು ಕೊಡ್ತಾರೆ, ಕೆಲವರು ಕೊಡಲ್ಲ, ಬಟ್ ಇದು ವರ್ತ್. ಇದು ಫ್ಲೋರಿಂಗ್ ಬಂದು 1/1 ಸೆರಾಮಿಕ್ ಟೈಲ್ಸು. ಹೊರಗೆಲ್ಲ ಹಾಕಿದ್ದಾರೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಇದೆ. CNC ಕಟ್ಟಿಂಗು ಲುಕ್ಗೋಸ್ಕರ. ಆಪೋಸಿಟೇ ಇರೋದು ಶೋಭಾ. ಅದೇ ಮೇನ್ ರೋಡು. ಪೆಟ್ರೋಲ್ ಬಂಕಿಂದ ಹಿಡಿದು, ಹಾಸ್ಪಿಟ್ಲಿಂದ ಹಿಡಿದು, ಮೆಡಿಕಲ್ ಸ್ಟೋರು, ಹೋಟೆಲ್, ತರಕಾರಿ ಅಂಗಡಿ, ಏನು ಬೇಕೆಲ್ಲ ಸಿಗುತ್ತೆ. ಇದು ಡಕ್ಕು ವೆಂಟಿಲೇಷನ್ಗೆ, ಬಾತ್ರೂಮ್ಗೆ. ಇಲ್ಲಿ MS ಡೋರ್ ಇರುವಂಥದ್ದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರು, ಕೇಬಲ್ ವರ್ಕೆಲ್ಲ ಆಗಿದೆ, ಪೈಪ್ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ವಾಷಿಂಗ್ ಮಿಷಿನ್ ಏನಾದರೂ ಇದ್ದರೆ ಇಲ್ಲಿ ಇಡ್ಬೋದು. ಮೇಲ್ಗಡೆ 1000 ಲೀಟರ್ ಸಿಂಟೆಕ್ಸ್ ಇದೆ. ವಾಲ್ ಕ್ಲಾಡಿಂಗ್ ಎಲ್ಲ 2x4 ವೆಟ್ ಟೈಲ್ಸು. ಇಲ್ಲಿ ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟು. ಬೇಕಾದರೆ ವಾಷಿಂಗ್ ಮಿಷಿನ್ನ ಇಡ್ಬೋದು. ಚೆನ್ನಾಗಿದೆ. ಮೆಟ್ರೋ ಸ್ಟೇಷನ್ ತೋರಿಸ್ಬಿಡ್ತೀನಿ ರೀ. ದೊಡ್ಡಕಲ್ಸಂದ್ರನ ಇದು. ಬಿಲ್ಡಿಂಗ್ ಪಕ್ಕ ಸ್ಲ್ಯಾಬ್ ಏನಿದೆಯಲ್ಲ ಅದೇ, ಅದು ದೊಡ್ಡಕಲ್ಸಂದ್ರ. ಓಕೆ, ವಾಜಹಳ್ಳಿ ಎಲ್ಲಕ್ಕಿಂತ ಹತ್ತಿರ. ಆ್ಯಕ್ಚುಲಿ ಅದು ಕಾಣಿಸ್ತಾ ಇಲ್ಲ. ಇದು ಸಿಲ್ಕ್ ಇನ್ಸ್ಟಿಟ್ಯೂಟು, ಲಾಸ್ಟು ಮೆಟ್ರೋ ಸ್ಟೇಷನ್. ಈ ಬಿಲ್ಡಿಂಗ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಈ ಎಲ್ಲ ಮೆಟ್ರೋ ಸ್ಟೇಷನ್ ಕಂಪೇರ್ ಮಾಡಿದರೆ ವಾಜಹಳ್ಳಿ ಮೆಟ್ರೋ ಸ್ಟೇಷನ್ ತುಂಬಾ ಹತ್ತಿರ ಇದೆ ಇಲ್ಲಿ. ಗೆಳೆಯರೇ, ಕೊನೆಯದಾಗಿ ಈ ಮನೆಯ ಬಗ್ಗೆ ಹೇಳ್ತೀನಿ 2 ಮಾತು. 2030 BDA, ನಾರ್ತ್ ಗೇಟು, ನಾರ್ತ್ ಮೇನ್ ಡೋರು. ನಿಮಗೆ ಶೋಭ್ ಅಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಸಾಕು, ಅಲ್ಲಿ ನಿಂತ್ಕೊಂಡು ಸೀದಾ ಒಂದೇ ರೋಡು ಹಿಂಗೆ ಬಂದು ಈಗ ಬಂದರೆ ಮುಗ್ದೇ ಹೋಯಿತು, ಸಿಗ್ಬಿಡುತ್ತೆ. ಕೊನೆಯದಾಗಿ ಪ್ರೈಸು. ಈ ಮನೆಯ ನಿಖರವಾದ ಬೆಲೆ 2,10,00,000 ಕೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ. ಡೈರೆಕ್ಟಾಗಿ ಓನರ್ನೇ ಕಾಲ್ ಮಾಡಿ, ಕೊಟ್ಟಿರುವಂಥ ನಂಬರ್ಗೆ ಫೋನ್ ಮಾಡಿ ವಿಚಾರಣೆ ಮಾಡ್ಬೋದು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಹಾಗೆ ಯಾರು ಮನೆ ತೊಗೊತಾರೋ ಅವ್ರಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.